ಈಗಾಗಲೇ ಹೊರ್ಮುಜ್ನಿಂದ ಭಾರತಕ್ಕೆ ಹಡಗುಗಳು ಬಂದಿದೆ. ಭಾರತಕ್ಕೆ ಬಂದಿದೆ ತೈಲ ತುಂಬಿದ 2 ಹಡಗುಗಳು. ಹೊರ್ಮುಜ್ನಿಂದ ಭಾರತಕ್ಕೆ ಹಡಗುಗಳು ಬಂದಿದೆ. ತೈಲ ತುಂಬಿದ 2 ಹಡಗುಗಳು ಹೊರ್ಮುಜ್ ಜಲಸಂಧಿಯ ಮೂಲಕ ಭಾರತಕ್ಕೆ ಬಂದಿದೆ. ಮುಂದ್ರಾ ಪೋರ್ಟ್ಗೆ ಶಿವಾಲಿಕ್ ಹಡಗು ಆಗಮಿಸಿದೆ. ಸುಮಾರು 45,000 ಮೆಟ್ರಿಕ್ ಟನ್ LPG ತುಂಬಿರುವ ಹಡಗು ಬಂದಿರೋದು. ನಾಳೆ ಪೋರ್ಟ್ಗೆ ನಂದಾದೇವಿ ಹಡಗು ಕೂಡ ಆಗಮಿಸುತ್ತೆ. 92,700 ಮೆಟ್ರಿಕ್ ಟನ್ LPG ತಂದಿರುವ ಹಡಗುಗಳು ಸ್ವಲ್ಪ ಮಟ್ಟಿಗೆ ಗ್ಯಾಸ್ ಅಭಾವವನ್ನ ಈ ಹಡಗುಗಳೇನು ಹೊತ್ತು ತಂದಿದೆ, ಗ್ಯಾಸ್ ಅನ್ನ ಅಥವಾ ಅನಿಲವನ್ನ, ಇದು ಪೂರೈಸಲಿದೆ, ಅಭಾವವನ್ನ ತಣಿಸಲಿದೆ. ಈಗಾಗಲೇ ಇರಾನ್ ಹಾಗೆ ಇಸ್ರೇಲ್ ಅಮೆರಿಕ ನಡುವೆ ನಡೀತಾ ಇರುವಂತಹ ಭಾರಿ ಯುದ್ಧದ ಮಧ್ಯೆಯಲ್ಲಿ ಹಲವಾರು ರಾಷ್ಟ್ರಗಳು ತತ್ತರಿಸಿ ಹೋಗಿದ್ದು ತೈಲಕ್ಕೆ ಹಾಗೆ ಅನಿಲ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಹಿಂದೆ ಕೂಡ ಇರಾನ್ ಬಹಳಷ್ಟು ಸ್ಪಷ್ಟಪಡಿಸಿತ್ತು, ಭಾರತ ನಮಗೆ ಬಹಳಷ್ಟು ಬೇಕಾದಂತಹ ಅಥವಾ ಸ್ನೇಹ ಸಂಪಾದನೆ ಮಾಡಿಕೊಂಡಿರುವಂತಹ ರಾಷ್ಟ್ರ, ಹಾಗಾಗಿ ಭಾರತದ ಬಾವುಟವನ್ನ ಹೊಂದಿರುವಂತಹ ಹಡಗುಗಳನ್ನ ನಾವು ಬಿಟ್ಟು ಕಳಿಸ್ತೀವಿ ಅಂತ. ಈಗ ಕೊಲ್ಲಿ ಯುದ್ಧದ ನಡುವೆ ಭಾರತಕ್ಕೆ 45,000 ಮೆಟ್ರಿಕ್ LPGಯನ್ನ ಶಿವಾಲಿಕ್ ಹಡಗು ಹೊತ್ತು ತರ್ತಾ ಇದೆ. ಗುಜರಾತ್ನ ಮುಂದ್ರಾ ಬಂದರಿಗೆ ಹಡಗು ಬಂದು ತಲುಪುತ್ತೆ. ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಂಡಿದೆ. ಅಂದರೆ 92,700 ಮೆಟ್ರಿಕ್ ಟನ್ LPGಯನ್ನ ಹೊತ್ತ ನಂದಾದೇವಿ ಹಾಗೆ ಶಿವಾಲಿಕ್ 2 ಹಡಗುಗಳು ಈಗಾಗಲೇ ಜಲಸಂಧಿಯನ್ನು ದಾಟಿದೆ, ಭಾರತಕ್ಕೆ ಆಗಮಿಸ್ತಾ ಇದೆ. ಇವತ್ತು ಹಾಗೆ ನಾಳೆ 2 ಹಡಗುಗಳು ತೈಲವನ್ನ ಅನಿಲವನ್ನ ಹೊತ್ತು ಸಾಗಿ ಭಾರತವನ್ನ ತಲುಪುತ್ತೆ. ಈಗಾಗಲೇ ಇರಾನ್ ಅಮೆರಿಕ ಯುದ್ಧದಿಂದ ಅಡಿಗೆ ಅನಿಲ ಪೂರೈಕೆಯಲ್ಲಿ ಎಷ್ಟೆಲ್ಲ ಅವಾಂತರ ಸೃಷ್ಟಿಯಾಯಿತು. 50% ಹೋಟೆಲ್ಗಳು ಕೂಡ ಮೆನುವಿನಲ್ಲಿ ಕಡಿತ ಅಥವಾ ಹೋಟೆಲನ್ನು ಕ್ಲೋಸ್ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಈಗ ಶಿವಾಲಿಕ್ ಹಡಗು ಭಾರತವನ್ನ ತಲುಪಲಿದೆ. ಜೊತೆಗೆ ನಂದಾದೇವಿ ನಾಳೆ ಕಾಂಡ್ಲಾ ಬಂದರಿಗೆ ಬಂದು ತಲುಪುತ್ತೆ. ಇದರಿಂದ ಜಸ್ಟ್ ಇಷ್ಟು ದಿನ ತತ್ತರಿಸಿ ಹೋಗ್ತಾ ಇದ್ವಲ್ಲ, ಗ್ಯಾಸ್ ಇಲ್ಲದೆ, ಎಲ್ಲದಕ್ಕೂ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಬೀಳತ್ತೆ. ಈಗಾಗಲೇ ಡಾಕ್ಟರ್ ಎಸ್ ಜಯಶಂಕರ್ ಹಾಗೆ ಇರಾನಿನ ವಿದೇಶಾಂಗ ಸಚಿವರು ಬಹಳಷ್ಟು ಚರ್ಚೆ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ. ಒಂದು ರೀತಿ ಉತ್ತಮ ಬೆಳವಣಿಗೆ. ಈ ಮಾತುಕತೆಯ ಬಳಿಕ ಹೊರ್ಮುಜ್ ಮಾರ್ಗವನ್ನು ಸುರಕ್ಷಿತವಾಗಿ ದಾಟೋದಕ್ಕೆ ಅನುಮತಿ ಕೂಡ ಸಿಕ್ಕಿದೆ.